ಈ ಕ್ವಶನನ್ನು KCET 2023ಯಲ್ಲಿ ಕೇಳಿದ್ದಾರೆ. A full wave rectifier with diode D1 and D2 is used to rectify 50 Hz alternating voltage. The diode D1 conducts dash times in 1 second ಅಂತ ಕೇಳಿದ್ದಾರೆ. ಸೊ ಅವರು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅವರು ಫ್ರೀಕ್ವೆನ್ಸಿ ಆಫ್ ದ AC ಸಿಗ್ನಲ್ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಎಷ್ಟು? 50 Hz ಅಲ್ವಾ. ಈಗ ನಿಮಗೆ ಗೊತ್ತಿರಬೇಕು, ನೀವು ವೇವ್ ಫಾರ್ಮ್ಸ್ ಬರಿತಾ ಇದ್ರಿ ಅಲ್ವಾ ಫುಲ್ ವೇವ್ ರೆಕ್ಟಿಫೈಯರ್ಗೆ. ಸೊ ಒಂದು ಪಾಸಿಟಿವ್ ಸೈಕಲ್, ಒಂದು ನೆಗೆಟಿವ್ ಸೈಕಲ್. ಪಾಸಿಟಿವ್ ಸೈಕಲಲ್ಲಿ D1 ಕಂಡಕ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ, ನೆಗೆಟಿವ್ ಸೈಕಲಲ್ಲಿ D2 ಕಂಡಕ್ಟ್ ಆಗುತ್ತೆ. ಇದು ಒಂದು ಸೈಕಲ್ ಆಫ್ AC. ಆದರೆ ಅವರು 1 ಸೆಕೆಂಡ್ಗೆ 50 Hz ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ಥರದ್ದು 50 ವೇವ್ ಫಾರ್ಮ್ ಹೋಗುತ್ತೆ. ಸೊ ಒಂದು ವೇವ್ ಫಾರಮಲ್ಲಿ D1 ಒಂದು ಸತಿ ಕಂಡಕ್ಟ್ ಆದರೆ 50 ವೇವ್ ಫಾರಮಲ್ಲಿ ಎಷ್ಟು ಕಂಡಕ್ಟ್ ಆಗುತ್ತೆ ಮಕ್ಕಳೇ? ಎಷ್ಟು ಸತಿ ಕಂಡಕ್ಟ್ ಆಗುತ್ತೆ? 50 ಸತಿ ಕಂಡಕ್ಟ್ ಆಗಬೇಕು ಅಷ್ಟೇ. ಇದಕ್ಕೆಲ್ಲ ಸಾಲ್ವ್ ಮಾಡೋದು ಬೇಡ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮತ್ತು ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಕ್ಕಳೇ, ಇದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಸೂಪರ್ ಅಂತ ಟೈಪ್ ಮಾಡಿ. ನಮಗೂ ಒಂದಿಷ್ಟು ಮೋಟಿವೇಶನ್ ಸಿಗುತ್ತೆ ನಿಮಗೋಸ್ಕರ ಈ ಥರದ ರೀಲ್ ಮಾಡೋದಕ್ಕೆ. ಮತ್ತು ನಮ್ಮ ಪೇಜ್ನೂ ಫಾಲೋ ಮಾಡ್ಕೊಂಡಿರಿ ಆಯಿತಾ. ನಿಮ್ಮ ತರಲೆ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ನೀವು KCETನ ಡೈರೆಕ್ಟಾಗಿ ಹೋಗಿ ಅಂತೂ ಬರೆಯೋದಕ್ಕಾಗಲ್ಲ. KCET ಟಫ್ನೆಸ್ ಲೆವೆಲ್ಗೆ ಈಕ್ವಲೆಂಟ್ ಆಗಿರೋ ಒಂದು ಮಾಕ್ ಟೆಸ್ಟ್ ಸೀರೀಸ್ನ ನಾವು ಲಾಂಚ್ ಮಾಡಿದ್ದೀವಿ. ಪರ್ ಸಬ್ಜೆಕ್ಟ್ ಮಿನಿಮಮ್ 5 ಪೇಪರ್ಸ್ ಅಂತೂ ಇರುತ್ತೆ. ಸೊ ನೀವು ಮಾಕ್ ಟೆಸ್ಟನ್ನ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ 1 hour ಟೈಮರ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಆ್ಯಂಡ್ ನೀವು ಸಬ್ಮಿಟ್ ಮಾಡಿದ ತಕ್ಷಣವೇ ನೀವು ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ್ಯಾವ ಕ್ವಶನ್ ತಪ್ಪು ಮಾಡಿದ್ದೀರಾ, ಅದಕ್ಕೆ ಕರೆಕ್ಟ್ ಆನ್ಸರ್ ಏನು, ಎಲ್ಲ A to Z ಬರುತ್ತೆ ಮಕ್ಕಳೇ. ಸೊ ಜಸ್ಟ್ 299ಗೆ ಲಾಂಚ್ ಮಾಡಿದ್ದೀವಿ. ಇದಕ್ಕೆ ಜಾಯ್ನ್ ಆಗಬೇಕು ಅಂದರೆ ಲಿಂಕು ಬಯೋದಲ್ಲೂ ಇದೆ, ಇಲ್ಲ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಈ ವಿಜಯ KCET ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗ್ಬೋದು ಮಕ್ಕಳೇ. ಆಲ್ ದ ವೆರಿ ಬೆಸ್ಟ್.